ಏನೋ ಕಾಣಿಸ್ತಾ ಇಲ್ಲ. ಹುಡುಕಿ ಸಾಕಾಯ್ತು. ಏನು ಗುರು ಹಿಂಗ್ ಹೋಗ್ತಾ ಇತ್ತು ರೋಡಲ್ಲಿ ರಾಜರೋಷವಾಗಿ. ಅಯ್ಯೋ ಬೀಚ್ ಬಾಯಿಗೆ ಬಂದಿದ್ವಲ್ಲ. ಗುಲಾಬ್ ಜಾಮೂನ್ ಅಲ್ಲ ಗಲ 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 ಗಲ. ನಿನಗೆ ಹೆಂಗ್ ಕಾಣಿಸ್ತದ? ಏನೋ ಬಂಡ್ಕಂಡಂಗ್ ಮರಿ ಕರ್ಕೊಂಡು ಹೆಂಗ್ ಹೋಗ್ತಾ ಇತ್ತು ನೋಡೋದು. ಎಷ್ಟೊಂದು ಐತೆ ನೋಡಿ ಜಿಂಕೆ. ಏನು ಫ್ಯಾಮಿಲಿನೇ ಐತಲ್ಲ ಫುಲ್ಲು. ವಿಸಿಟ್ ಅಗೇನ್ ಕರ್ನಾಟಕ. ಬಾರ್ಡರ್ ದಾಟಿದ್ವಿ. ದೋಸೆ ಪ್ಲೇನ್ ದೋಸೆ ಎಗ್ ದೋಸೆ ಯಾವ್ದು ಬೇಕು ಬಿಸಿ ಪರೋಟ ವೆಜ್ ಇದನ್ನ ತಿನ್ನೋದ್ರ ಬದಲು ನಾನು ಮನೆಗೆ ಹೋಗಿ ಮೊಸರನ್ನ ತಿಂತೀನಿ. ನಿಂಗೇನ್ ಬೇಕಣ್ಣ? ಏಕೆ ಎಗ್ ತಿನ್ನಲ್ಲ ಅಂದ್ರೆ ತಿನ್ನೋಣ, ತಿಂತೀನಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಅಣ್ಣ ಇದು ರೆಡ್ ಚಟ್ನಿ ಇಲ್ಲ ಸ್ವಲ್ಪ ಆಗಿಲ್ಲ ನಂಗೆ. ರೆಡ್ ಚಟ್ನಿ ಇದೇ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇದು. ಹರೀಶ್ ಅಣ್ಣರು ದೋಸೆ ಬಗ್ಗೆ ಹೇಳ್ಬೇಕು. ಸೂಪರ್. ಫಾರೆಸ್ಟ್ ಎಲ್ಲ ಮುಗಿಸ್ಕೊಂಡು ತಮಿಳ್ನಾಡಲ್ಲೇ ಊಟ ಮಾಡ್ಕೊಂಡ್ವಿ. ನೆಕ್ಸ್ಟ್ ಹೊರಟಿದ್ದು ಊಟಿ ಕಡೆಗೆ. ಮಳೆ ಬೇರೆ ಸ್ಟಾರ್ಟ್ ಆಯ್ತು, ಫಾಗ್ ಬೇರೆ ಬರ್ತಾ ಇತ್ತು. ನೆಕ್ಸ್ಟ್ ಲೆವೆಲ್ ಇತ್ತು ರೋಡ್ ಫೀಲು. ಆಯ್ತು ಬಿಡು. ದಿಲೀಪ್ ನಾಗೇಶ್ ಅವ್ರಿಗೆ ನಮಸ್ಕಾರ. ಚಳಿ ಆಗ್ತಿದೆ, ಬನ್ನಿ ಆಚೆ ಫೀಲ್ ಮಾಡಿ. ಫೈನಲಿ ನಾವು ಇವಾಗ ಇರೋದು ಕ್ವೀನ್ ಆಫ್ ಹಿಲ್ಸು ಊಟಿಲಿ. ಊಟಿ ಹೆಂಗಿದೆ ಅಂದ್ರೆ ನೈಟು ತೋರಿಸ್ತೀನಿ ನೋಡಿ. ಮಸ್ತಾಗೇನೆ ಇದೆ, ವೆದರ್ ಮಾತ್ರ ಹೆವಿ ಚಿಲ್ಲಾಗಿದೆ. ನನ್ನ ರೂಮ್ ತರ ಬೆಟ್ಟದ ಮೇಲೆ ಕುಟ್ಬಿಡತ್ತೆ. ಬೆಟ್ಟದ ಮೇಲೆ ಹಿಲ್ ಸ್ಟೇಷನ್. ವಿ ನೀಡ್ ಹಿಲ್ ಸ್ಟೇಷನ್. ಯಾರಿಗೂ ಅರ್ಥ ಆಗಲ್ಲ, ಯಾವುದೂ ಅರ್ಥ ಆಗಲ್ಲ. ಅಣ್ಣ ನೀನು ನಾನೇ ನುಗ್ಗುತ್ತಾ ಇಲ್ಲಿ. ಮಿರರ್ ಉಜ್ಬಿಟ್ಟು ಕಷ್ಟ. ಫೈನಲಿ ಇವಾಗ ಒಂದು ಕಾಟೇಜ್ ಸಿಕ್ಕಿದೆ. ಇಲ್ಲಿದೆ ಕಾಟೇಜು. ಕಾರಲ್ಲೇ ಮಲ್ಕೊಳೋ ಪ್ಲಾನ್ ಇತ್ತು. ನಮ್ ಭರತ್ ಅವರು ಕಾಟೇಜ್ ಅಲ್ಲೇ ಮಲಗಬೇಕು ಅಂತ ಹೇಳಿ ಕಾಟೇಜ್ ಮಾಡಿಸಿದ್ದಾರೆ. ತುಂಬಾ ಚಳಿ ಆಗ್ತಿದೆ, ಬಿಸಿನೀರ್ನ ಕುಡಿಬೇಕು. ತುಂಬಾ ಚಳಿ ಇದೆ ಫ್ರೆಂಡ್ಸ್ ಇಲ್ಲಿ. ಫೈನಲಿ 2,500ಕ್ಕೆ ಒಂದು ಕಾಟೇಜ್ ಸಿಕ್ತು. ಮಿಡ್ ನೈಟ್ ಅಲ್ವಾ, ಸ್ವಲ್ಪ ಕಷ್ಟನೇ. ಗೊತ್ತಿಲ್ಲ ಅಂದ್ರೆ ಬ್ಲೇಡ್ ಹಾಕ್ಬಿಡ್ತಾರೆ. ನಾವೆಲ್ಲ ಫುಲ್ ಬಜೆಟ್ ಫ್ರೆಂಡ್ಲಿ, ಎಕ್ಸ್ಪೆನ್ಸಿವ್ ಏನಿಲ್ಲ. ಕೊಟ್ಟಿರೋ ಕಾಸಿಗೆ ಚೆನ್ನಾಗಿದೆ ಮನೆ. 2 ರೂಮ್ ಇದೆ, 7 ಜನ ಆರಾಮ್ಸಾಗಿ ಮಲ್ಕೋಬಹುದು. ನಾಚಿಕೆ ಆಗೋದಿಲ್ಲ ಈ ತರ ಮಾತಾಡೋದಕ್ಕೆ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಇವಾಗ ನಾವಿರೋದು ಊಟಿಲಿ. ಬೆಳಗ್ಗೆ 7 ಗಂಟೆ. ನೈಟ್ ಮಾತ್ರ ವೆದರ್ ಸಖತ್ತಾಗಿತ್ತು. ಇವಾಗ ನಾರ್ಮಲ್ ಆಗಿದೆ, ಅಷ್ಟು ಫಾಗ್ ಏನಿಲ್ಲ. ಈ ಸೈಡ್ ಹೋದ್ರೆ ಗೂಡ್ಲೂರು. ನಾವು ಆ ಸೈಡಿಂದಲೇ ಬಂದಿದ್ದು ನೈಟ್ ಊಟ ಮಾಡ್ಕೊಂಡು. ಇವಾಗ ನಾವು ಕನ್ನೂರ್ಗೆ ಹೋಗ್ಬೇಕು. ಹೆಂಗಿತ್ತು ಸ್ಟೇ ಎಲ್ಲ ನೈಟು? ಈ ಕಾರ್ ತೆಗೆಯೋದಿರೋದು ಇವಾಗ. ನಮ್ಮ ಕಾರ್ ಇಲ್ಲಿದೆ, ಹಿಂದ್ಗಡೆ ಒಂದು ಕಾರ್ ಹಾಕ್ಬಿಟ್ಟಿದಾರೆ. ಇವಾಗ ಫುಲ್ ಫಾಗ್ ಆಗ್ತೈತೆ ಹಿಂದೆ ಎಲ್ಲ. ಬರೋಣ. ನಾನು ಬರ್ತೀನಿ ತಡಿಯಪ್ಪ. ರಮ್ಯಾ ಇಲ್ಲೋದೆ ಇಷ್ಟು ಚೆನ್ನಾಗಿರೋದು. ಯಾರಮ್ಮ ಹೇಳು? ಕಿಲೋಮೀಟರ್ ರಮ್ಯಾನು ಊಟಿಲೋದೆ ಚೆನ್ನಾಗಿರೋದು. ಕಾಂಬೋಡಿಯಾದ ಕಣ್ಣ, ಅರೇಬಿಯಾದ ಬಣ್ಣ. ಬೆಳಗ್ಗೆನೆ ಊಟಿಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ನೋಡೋಣ ಅಂತ ದೊಡ್ಡ ಬೆಟ್ಟಕ್ಕೆ ಬಂದ್ವಿ. ಎಷ್ಟು ಬೇಗ ಬಂದಿದೀವಿ ಅಂದ್ರೆ ಜನನೇ ಇಲ್ಲ, ಫುಲ್ಲು ಖಾಲಿ. ಬಿಸಿ ಪ್ರೋಟೀನ್ಗೆ ಹರೀಶಣ್ಣ ಪ್ರೋಟೀನು ಇಲ್ಲಿ ಟೇಸ್ಟ್ ಮಾಡ್ತಾವ್ರ ಆಲ್ರೆಡಿ. ಟೇಸ್ಟ್ ಇದೆಯಾ? ಖಾಲಿ ಮಾಡ್ರಿ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ಮನ್ನ ಕೆಣಕ್ಬೇಡಿ. ಮಿಕ್ಸ್ ಟೇಸ್ಟ್ நல்லா இருக்குது. ಒಂದು ಪ್ಲೇಟ್ 50 ಇಲ್ಲ ಖಾಲಿ ಮಾಡ್ತಾ ಇದ್ದೆ ಅಲ್ಲೇ ಪುರಿ. ಹೆಂಗೆ ಟೇಸ್ಟು? ಥ್ಯಾಂಕ್ ಯು. ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಇವಾಗ ನಾವು ದೊಡ್ಡ ಬೆಟ್ಟದಲ್ಲಿದ್ದೀವಿ. ಇಲ್ಲಿ ತಲೆಗೆ 20 ರೂಪಾಯಿ ಚಾರ್ಜಸ್ ಇದೆ. ಅಲ್ಲಿದೆ ನೋಡು ವ್ಯೂ. ಅಲ್ಲಿ ನಿಂತ್ಕೊಂಡು ನೋಡ್ಬೇಕಷ್ಟೇ. ವ್ಯೂನ ನೋಡ್ಬೇಕು ಅಂದ್ರೆ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗಿ ಇಲ್ಲಿಂದ ನಿಂತ್ಕೊಂಡು ನೋಡ್ಬೇಕು. ಇವಾಗ ಇಲ್ಲಿಂದ ನೋಡಿದ್ರೆ ವ್ಯೂ ಯಾವ ಥರ ಕಾಣಿಸುತ್ತೆ ಅಂದರೆ ಈ ಥರ ಕಾಣಿಸುತ್ತೆ ನೋಡಿ. ಇಲ್ಲಿ ಫುಲ್ ಮನೆಗಳು, ಎಸ್ಟೇಟು ಆ ಥರ ಫುಲ್ ಕಾಣಿಸುತ್ತೆ ಇಲ್ಲಿಂದ. ಇನ್ನ ಎಂಡೋಗೋದು ಸಿಕ್ತಾಗಿದೆ ಒಂಥರ ಫುಲ್ ರೌಂಡ್ಗೆ. ಇಲ್ಲೊಂದು ಯಾವುದೋ ಪೊದೆ ಥರ ಜಾಗ ಇದೆ. ಬರೀ ಇಂಥದೆಯಾ? ಯಾವ್ದು ಪೊದೆಗೆ ಬಂದಿದ್ದೀರ ಇಲ್ಲಿ? ಎಲ್ಲ ಇವ್ರು ನೋಡಿ ಅಂತ ಕರ್ಕೊಂಡ್ಬಂದಿದ್ದು. ಹಿಡ್ರಿ ಇದೆಲ್ಲ ಇದು ದೊಡ್ಡ ವ್ಯೂ ಪಾಯಿಂಟ್. ಇಲ್ಲಿಂದ ಅರ್ಧ ಊಟಿ ಕಾಣುತ್ತೆ, ಆದ್ರೆ ಅರ್ಧ ಊಟಿ ಕಾಣ್ತಾ ಇಲ್ಲ. ನನಗೆ ತುಂಬ್ಕೊಂಡಿದೆ.
ಫಾಗ್ ಇಲ್ಲ ಅಂದ್ರೆ ಇನ್ನ ಕ್ಲಾರಿಟಿ ನಮ್ಗೆ ಚೆನ್ನಾಗಿ ಸಿಗೋದು. ದೊಡ್ಡ ಬೆಟ್ಟ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿದೆ ಟೀ ಪಾರ್ಕ್. ಎಲ್ಲೋದ್ರು ಬರೀ ಇಲ್ಲಿ ವ್ಯೂ ಪಾಯಿಂಟ್ಸ್, ಆದ್ರೆ ವೆದರ್ ಮಾತ್ರ ಸಖತ್ತಾಗಿತ್ತು. ಟೀ ಎಸ್ಟೇಟ್ ಅಲ್ಲೇ ಒಂದು ಕಾಟಿ ಕೂಡ ಸಿಕ್ತು. ಲೈಫ್ ಅಲ್ಲಿ ಇವ್ರ ಜೊತೆ ಟ್ರಿಪ್ಪಿಗೆ ಹೋಗ್ಬಾರ್ದು ಅನಿಸ್ಬಿಡ್ತು. ಒಂದ್ಸಲ ಆದ್ರೂ ನಾನ್ ವೆಜ್ ಕೊಡ್ಸಿದಾರ, ಅಟ್ಲೀಸ್ಟ್ ಹೋಟ್ಲು ಮುಂದೆನೂ ನಿಲ್ಲಿಸ್ತಿಲ್ಲ ಇವರು. ಬರೀ ವೆಜ್ ತಿನ್ಸಿ ಸಾಯಿಸ್ತವ್ರೆ. ಊಟಿ ಟು ಕೊಯಮತ್ತೂರ್ ರೋಡ್ ಇದು. ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಎಷ್ಟು ಫ್ಲಾಟ್ ಲ್ಯಾಂಡ್ ಇದೆ ನೋಡಿ ಇದೆಲ್ಲ. ಮನೆನಾ? ಓಹೋ ಈ ಜಗತ್ತೇ ಕಾಣುತ್ತೆ. ನನ್ ಮೇಲೆ ಆಣೆ ಇಟ್ಟು ಉದ್ದಲ್ಲ. ಇವಾಗ ಊಟಿ ಮುಗಿಸ್ಕೊಂಡು ನಾವು ಬಂದಿರೋದು ಈಶಾ ಫೌಂಡೇಶನ್ ಕೊಯಮತ್ತೂರ್ಗೆ. ಈ ಜಾಗಕ್ಕೆ ನಾನು ಎರಡನೇ ಸಲ ಬರ್ತಾ ಇರೋದು. ಎಂತ ಜಾಗದಲ್ಲಿ ಕಟ್ಟಿದ್ದಾರೆ ಅಂದ್ರೆ ಎಲ್ಲಾದ್ನೂ ಬಿಟ್ಟು ಇಲ್ಲೇ ಭಜನೆ ಮಾಡ್ಕೊಂಡು ಇದ್ಬಿಡೋಣ ಅನ್ಸುತ್ತೆ. ಈ ಸ್ಟ್ಯಾಚು ಒಳಗಡೆ ಹೋಗೋಕೆ ಒಂದು ಡೋರ್ ಇದೆ ನೋಡಿ. ಇದೆಲ್ಲ ಫುಲ್ಲು ಸಿಮೆಂಟ್ ಅಲ್ಲಿ ಮಾಡಿಲ್ಲ, ಒಂದಿಲ್ಲ ಫೈಬರ್ ಪ್ಲೇಟ್ಸ್ ಅವ್ರ ಮೆಟಲ್ ಪ್ಲೇಟ್ಸ್ ಅಲ್ಲಿ ಇದನ್ನ ಮಾಡಿರೋದು ಸ್ಟ್ಯಾಚುನ ಫುಲ್ಲು. ಇದ್ರೊಳಗಡೆನೂ ಹೋಗ್ಬೋದು. ಟೀಮ್ ಬ್ಲಾಕ್ ಡಾಟ್ಸ್ ಹೆಂಗ್ ಬ್ಯಾನರ್ ಇಲ್ಲಿ ದೇವಸ್ಥಾನದಲ್ಲಿ ಊಟ ಕೊಡ್ತಿದ್ದಾರೆ. ನಾವು ಹೋಟ್ಲಿಗೆ ಒಂದು 500,000 ರೂಪಾಯಿ ಖರ್ಚಾಗುತ್ತೆ. ಊಟ ಹೆಂಗೈತಿಲ್ಲ? ತಮಿಳ್ನಾಡಲ್ಲಿ ಬಿಸಿಲು ಸ್ವಲ್ಪ ಜಾಸ್ತಿ ಇತ್ತು. ನಮಗೆ ವೆದರ್ ಚಿಲ್ ಆಗಿರ್ಬೇಕು, ಅದಕ್ಕೆ ಕೇರಳ ಮುನ್ನಾರ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಅರ್ಥ ಆಯ್ತು ಅನ್ಸುತ್ತೆ. ಇವಾಗ ನಾವಿರೋದು ಮುನ್ನಾರಲ್ಲಿ. ನೈಟ್ ಎಲ್ಲ ಜರ್ನಿ ಮಾಡಿ ಕೊಯಮತ್ತೂರಿಂದ ಮುನ್ನಾರಿಗೆ ಬಂದಿರೋದು. ಬೆಳಗ್ಗೆ ಎದ್ದಿದ ತಕ್ಷಣ ಸ್ವರ್ಗ ಅಂದ್ಕೊಳ್ಳಿ. ಒಳ್ಳೆ ವ್ಯೂ ಪಾಯಿಂಟಿಗೆ ಬಂದಿದ್ದೇವೆ. ಹೆಂಗಿದೆ ಅಂದ್ರೆ ವ್ಯೂ ಪಾಯಿಂಟು ಕೇರಳ ಮಾತ್ರ ಯಾವತ್ತೂ ಬೇಜಾರ್ ಮಾಡಿಲ್ಲ. ಬೈಕಲ್ಲಿ ಬರ್ಲಿ ಕಾರಲ್ಲಿ ಬರ್ಲಿ, ವೆದರ್ ಮಾತ್ರ ಹಂಗೆ ಇರುತ್ತೆ. ಬೈಕಲ್ಲಿ ಬಂದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್. ಸ್ವರ್ಗ ಸಿಗ್ತಾ ಇತ್ತು. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಹೇಳ್ಗೆ ಬಿಟ್ಬಿಡಿ. ಈ ಫಾಲ್ಸ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಮುನ್ನಾರ್ಗೆ ಹೋಗೋ ರೋಡ್ ಸೈಡಲ್ಲೇ ಸಿಗುತ್ತೆ. ನಾವು ಹೋದಾಗ ಮಳೆ ಇತ್ತು, ಅದಕ್ಕೆ ನೀರು ಬರ್ತಾ ಇದೆ. ಇನ್ನೊಂದ್ ಸ್ವಲ್ಪ ಕಿಕ್ ಬೇಕು, ಅಡ್ವೆಂಚರ್ ಬೇಕು ಅಂತ ಕೇರಳ ಅಲ್ಪೂಸಾಗಿ ಬಂದ್ವಿ. ಈ ಪ್ಲೇಸ್ ಮಾತ್ರ ಯಾರು ಮಿಸ್ ಮಾಡ್ಕೊಂಬೇಡಿ. ಈ ಸೈಡ್ ಬಂದ್ರೆ ದಿಲಿ ನಗಿಯ ಹೊಡಿಕೆ ಪಾಮು. ಬ್ಯಾಲೆನ್ಸ್ ಮಾಡಂಗೆ ದಬಾ ಕಾಣುತ್ತೆ. ಲಾಂಗ್ ರೈಡ್ ಅಂತ ನಮಗೆ. ಎಲ್ಲಿ? ಅಲ್ಲಿ ಅಂಕಲ್, ಅಲ್ಲಿ ತೆಂಗಿನ ಮರ ಅಲ್ಲಿ ಒಂದು ರೌಂಡು. ದಬ್ಗಿ ಬಾಕಿರಲಿ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಆಳ ಇಲ್ಲ ಕಣ, ಅಷ್ಟೇ ಇಲ್ಲ ವಾಸ್ತು. ಐಲ್ಯಾಂಡ್ ಕಣಮ್ಮ ಅದು. ಬನ್ನಿ ಅಂಕಲ್ ಬ್ಯಾಲೆನ್ಸ್ ಮಾಡಿ ಕರ್ಕೊಂಬಂದವ್ರು ಫುಲ್ಲು. ಐಲ್ಯಾಂಡ್ಗೆ ಹುಷಾರು, ಪಾಮು ಇದ್ದತ್ತು. ಬರ ಒಂದು ಎಳ್ಳೀರು ಕೀಳು ಹೋಗ್ಲಿ. ಐಲ್ಯಾಂಡಲ್ಲಿ ಒಂದು ಎಳ್ಳೀರು ಕುಡಿಯೋಣ. ಏನು ಸೊಳ್ಳೆ ಕೊಡಿ ಇವು ಅಪ್ಪ. ಬ್ರೋ ನಡಿ ಬೇಡ, ಎಬಿ ಸೊಳ್ಳೆ. ಸ್ಟಾರ್ಟಿಂಗ್ ಅಲ್ಲಿ 1,000 ರೂಪಾಯಿ ಹೇಳಿದ್ರು. ಆಮೇಲೆ ಒಬ್ರಿಗೆ 100 ರೂಪಾಯಿ ಅಂತ ಹೇಳಿ ಹೆಂಗೋ ಜಯಿಸಿದ್ವಿ. ಬೋಟ್ ರೈಡ್ ಮಾತ್ರ ಸಖತ್ತಾಗಿತ್ತು. ನಿಮ್ಮ ಮಕ್ಕಳು ತಣ್ಣಗ ಇರ್ಲಿ, ಒಬ್ರಿಗೆ ನೋವು ಇಕ್ಬೇಡ್ರಿ. ನಾವು ಒಬ್ರಿಗೆ ಅನ್ಯಾಯ ಮಾಡ್ದವ್ರಲ್ಲ. ಇವಾಗ ನಾವಿರೋದು ಅಲ್ಪೆ ಕೇರಳದಲ್ಲಿ. ಪ್ಯೂರ್ ವೆಜ್ ಹೋಟ್ಲು ಹುಡುಕೊಂಡು ಇಲ್ಲಿ ಜನ ಬಂದಿದ್ದಾರೆ. ಒಂದು ಹೋಟ್ಲು ಸಿಕ್ಕಿದೆ ಇವಾಗ. ಫೈನಲಿ ಕೇರಳದಲ್ಲಿ ಪ್ಯೂರ್ ವೆಜ್ ಹೋಟ್ಲು ಸಿಕ್ಕಿದೆ. ಇತ್ತು. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕಾಂಪ್ಲಿಮೆಂಟ್ರಿ ಆಗಿ ಸ್ವೀಟ್ ಇಸ್ಕೊತೀವಿ ನಾವು, ಹೊರಗಡೆ ಎಲ್ಲ ಅಲ್ಲ. ಫ್ರೀನಾ ಕೊಟ್ಟಿದ್ದು? ಫ್ರೀನೇ, ಕಾಂಪ್ಲಿಮೆಂಟ್ರಿ ಆಗಿ. ಸರ್ ನೆಕ್ಸ್ಟ್ ಪ್ಲಾನು ಬೀಚು ಹೋಗಿ ಮಲ್ಕೊಂಬಿಡೋಣ. ಬೀಚ್ ಹೋಗೋಣ, ಹಳ್ಳಿ ಮೇಲೆ ಒಂದು ಗಂಟು ಮನಿಕೋಣ, ಸಮುದ್ರ ನೋಡ್ಕೊಂಡು ಆಮೇಲೆ ಹೊಲ್ದ ಬೀಚಲ್ಲೇ ಮಲ್ಕೊಂಬಿಡೋಣ ಇವತ್ತು. ಚಡ್ಡಿ ಬೀಚ್ ಆಗಿ ಮನಿಕೊಂಬಿಡಿ. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ಈಗ ಮಲ್ಕೊಂಬೋದಾ? ಇಲ್ಲ ಬೀಚಲ್ಲಿ ಮಲ್ಗ್ಬೋದಾ? ಅವ್ರಿಗೆ ಕನ್ನಡ ಬರುತ್ತಾ? ವಾಲಿಬಾಲ್ ಇಸ್ಕೊಳ್ಳಂಗೆ ಆಡೋಣ. ದಿಲಿ ಸೌಂಡ್ ಕೇಳಿಸ್ಕೊಳ್ಳಿ. ಅದೇದು ಅಪ್ಪ ಭಯಂಕರ. ಬೆಳಗ್ಗೆ ಹಿಂಗೆ ಬರುತ್ತಾ? ಬೆಳಗ್ಗೆ ಹಿಂಗೆ ಬರುತ್ತಾ? ಬೆಳಗ್ಗೆ ಹಿಂಗೆ ಬರಲ್ಲ. ಬೆಳಗ್ಗೆ ಸಮಾಧಾನ ಆಗ್ಬಿಡುತ್ತೆ ಸಮುದ್ರ. ಸಂಜೆ ಮೇಲೆ ಕೇರಳ ಆಗ್ಬಿಡುತ್ತೆ. ಅಲ್ಪಾಜಲ್ಲಿ ಬೋಟಲ್ಲೇ ಸ್ಟೇ ಮಾಡ್ಬೋದು. ಅದಕ್ಕೆ ಬೋಟ್ ಹುಡಿಕೊಂಡು ಬಂದಿದ್ದೀವಿ. ಬೋಟ್ ಯಾವುದು ಸಿಗ್ತಿಲ್ಲ ಇವಾಗ. ಎಲ್ಲ ರೆಡಿ ಇದೆ, ಹೋಗಿ ಸ್ಟೇ ಮಾಡೋದು. ಇಲ್ಲ ಸ್ಟೇ ಆಗೋರೆಲ್ಲ ಹೋಗಿ. ಲಾರ್ಜ್ ಥರ ಐತೆ ಫುಲ್ಲು. ಬ್ಲೂ ವೇಲ್ ಅಂತ ಯಾವುದೋ ಇದು ಬೋಟು. ಹುಷಾರ್ಲಿ, ರೂಮ್ ಎಲ್ಲ ಫುಲ್ ಆಗೋಗಿದೆ. ಡ್ರೈವಿಂಗಾ?
ಮಾಡಂಗಿದ್ರೆ ಮಾಡು. ಲಿವರ್ ಮುಂದೆ ಇನ್ನೊಂದು ಬೋಟಲ್ ಖಾಲಿ ಐತೆ ಅಂತ ಬರ್ರಿ. ಇವತ್ತು ಯಾರ ಮಕ್ಕ ನೋಡಿದ್ವಿ ಗೊತ್ತಿಲ್ಲ, ಒಂದ್ ಕಡೆನೂ ರೂಮ್ ಸಿಕ್ತಿಲ್ಲ, ಎಲ್ಲ ಫಿಲ್ ಆಗಿದೆಯಾ ಅಂತ. ಇನ್ಯಾರ ಮಕ್ಕ ನೋಡಿರ್ತೀವಿ, ಬೆಳಗ್ಗೆ ಎದ್ರೆ ಇವ್ರ ಮಕ್ಕನೇ ನೋಡಿರ್ತೀವಿ. ಹಿಂಗೆ ಹುಡಿಕೊಂಡ್ ಕುತ್ಕೊಂಡ್ರೆ ಬೆಳಗ್ಗೆ ಆಗ್ಬಿಡುತ್ತೆ. ಇದೆಲ್ಲ ತಲೆನೋವೇ ಬೇಡ ಅಂತ ಡೈರೆಕ್ಟ್ ಕೊಚ್ಚಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಕೊಚ್ಚಿಲಾದ್ರೂ ನಾನ್ ವೆಜ್ ಕೊಡಿಸ್ರು, ಕೊಡ್ಸಿಲ್ಲ ನಿಮ್ ಜೊತೆ ಎಲ್ಲೂ ಟ್ರಿಪ್ಪರ್ ಅಲ್ಲ ಗುರು ನಾನು.